ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ನಿಮ್ಮನ್ನು ನೋಯಿಸಿದವರು ಪಶ್ಚಾತ್ತಾಪ ಪಡುವಂತೆ ಮಾಡುವ 7 ವರ್ತನೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ನಾವು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಆಗ ವಿಡಿಯೋಸ್ ನೋಡ್ಬೋದು. ಹಾಗಾದರೆ ನಿಮ್ಮನ್ನು ನೋಯಿಸಿದವರು ಪಶ್ಚಾತ್ತಾಪ ಪಡುವಂತೆ ಮಾಡುವ ವರ್ತನೆಗಳನ್ನು ನೋಡೋಣ. ಮೊದಲನೇದಾಗಿ, ನೀವು ಮೌನವಾಗಿರುವುದು. ಜಗಳವಾದಾಗ ಮೌನವಾಗಿರುವುದು ದುಬಾರಿಯಲ್ಲ, ಬದಲಿಗೆ ಅದೊಂದು ಅದ್ಭುತವಾದ ಸಂಜೀವಿನಿ. ಮೌನವು ಆ ಕ್ಷಣದಲ್ಲಿ ಉಂಟಾಗುವ ದೊಡ್ಡ ಅನಾಹುತಗಳನ್ನು, ಕೋಪದ ಮಾತುಗಳಿಂದ ಆಗುವ ಮನಸ್ತಾಪಗಳನ್ನು ತಡೆಯುತ್ತದೆ. ಜಗಳದಲ್ಲಿ ಮೌನವಾಗಿರುವ ಬೆಲೆ ಮತ್ತು ಮಹತ್ವ ಏನಂದ್ರೆ, ಒಂದನೇದು ಸಂಬಂಧಗಳ ಉಳಿತಾಯ. ಕೋಪದಲ್ಲಿ ಆಡುವ ಕಹಿ ಮಾತುಗಳು ಶಾಶ್ವತವಾಗಿ ಸಂಬಂಧಗಳನ್ನು ಮುರಿಯುತ್ತವೆ. ಮೌನದಿಂದ ಆ ಪರಿಸ್ಥಿತಿ ತಿಳಿಯಾಗುತ್ತದೆ. ಹಾಗೆ ಎರಡನೇದು ಮಾನಸಿಕ ನೆಮ್ಮದಿ. ವಾದ ವಿವಾದಗಳಲ್ಲಿ ಶಕ್ತಿಯನ್ನು ವ್ಯರ್ಥ ಮಾಡುವ ಬದಲು ಮೌನವಾಗಿರುವುದು ನಿಮ್ಮ ಮಾನಸಿಕ ಶಾಂತಿಯನ್ನ ಕಾಪಾಡುತ್ತದೆ. ಮೂರನೆಯದು ಆತ್ಮಾವಲೋಕನ. ಮೌನವು ನಿಮ್ಮ ತಪ್ಪುಗಳನ್ನು ನೀವೇ ಅರಿತುಕೊಳ್ಳಲು ಮತ್ತು ಮುಂದಿನ ಹೆಜ್ಜೆಯನ್ನ ಯೋಚಿಸಿ ಇಡಲು ಸಮಯ ನೀಡುತ್ತದೆ. ಹಾಗೆ ಗೌರವದ ಹೆಚ್ಚಳ. ಜಗಳದಲ್ಲಿ ಇತರರ ಕೂಗಾಟಕ್ಕೆ ಮೌನವೇ ಅತ್ಯುತ್ತಮ ಉತ್ತರ. ಇದು ನಿಮ್ಮ ಘನತೆಯನ್ನ ಹೆಚ್ಚಿಸುತ್ತದೆ. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬಂತೆ ಕೆಲವೊಮ್ಮೆ ಮೌನವಾಗಿರುವುದೇ ಜಗಳಕ್ಕೆ ಕೊಡುವ ಅತ್ಯಮೂಲ್ಯವಾದ ಬೆಲೆಯಾಗಿರುತ್ತದೆ. ಇದು ಸಮಸ್ಯೆಯನ್ನ ಹಿಗ್ಗಿಸದೆ ಅಲ್ಲೇ ಕರಗುವಂತೆ ಮಾಡುತ್ತದೆ. ಹಾಗೆ ಎರಡನೇ ವರ್ತನೆ ಅಂದರೆ, ಯಾವುದಕ್ಕೂ ಪ್ರತಿಕ್ರಿಯಿಸಬೇಡಿ. ಜಗಳವಾದಾಗ ಯಾವುದಕ್ಕೂ ಪ್ರತಿಕ್ರಿಯಿಸದೆ ಮೌನವಾಗಿರುವುದು ಅಥವಾ ನಿರ್ಲಕ್ಷಿಸುವುದು ಅತ್ಯಂತ ದೊಡ್ಡ ಶಕ್ತಿ. ಪ್ರತಿಕ್ರಿಯಿಸದಿರುವ ಬೆಲೆ ಮೌಲ್ಯವನ್ನು ಈ ಕೆಳಗಿನಂತೆ ಹೇಳಬಹುದು. ಮೊದಲನೇ ಪಾಯಿಂಟು, ಮನಸ್ಸಿನ ಶಾಂತಿ. ಪ್ರತಿಕ್ರಿಯಿಸದೇ ಇರುವುದರಿಂದ ಅನಗತ್ಯ ವಾದ ವಿವಾದಗಳು ನಿಲ್ಲುತ್ತವೆ ಮತ್ತು ನಿಮ್ಮ ಮಾನಸಿಕ ನೆಮ್ಮದಿ ಕಾಪಾಡಲ್ಪಡುತ್ತದೆ. ಗೌರವವನ್ನು ಹೆಚ್ಚಿಸುತ್ತದೆ. ಕೋಪದ ಕೈಗೆ ಬುದ್ಧಿ ಕೊಡದೆ ಮೌನವಾಗಿರುವುದು ಇತರರ ದೃಷ್ಟಿಯಲ್ಲಿ ನಿಮ್ಮ ಘನತೆಯನ್ನ ಹೆಚ್ಚಿಸುತ್ತದೆ. ಪರಿಸ್ಥಿತಿ ನಿಯಂತ್ರಣ. ಜಗಳದಲ್ಲಿ ಮಾತಿಗೆ ಮಾತು ಬೆಳೆಯುವುದನ್ನು ತಪ್ಪಿಸಿ ದೊಡ್ಡ ಅನಾಹುತಗಳನ್ನು ತಡೆಯಬಹುದು. ಮೌನವೇ ಎಲ್ಲ ಪ್ರಶ್ನೆಗಳಿಗೂ ಅತ್ಯುತ್ತಮ ಉತ್ತರ ಎಂಬ ಮಾತಿನಂತೆ ಕೋಪದ ಸಮಯದಲ್ಲಿ ಪ್ರತಿಕ್ರಿಯಿಸದಿರುವುದೇ ಜಾಣತನ. ಹಾಗೆ ಮೂರನೇ ವರ್ತನೆ, ವಾದ ಮಾಡಬೇಡಿ, ಸುಮ್ಮನಿದ್ದು ದೂರವಾಗಿ ಬಿಡಿ. ಜಗಳವಾದಾಗ ವಾದ ಮಾಡದೆ ಸುಮ್ಮನಿರುವುದು ಎಂದರೆ ಸೋಲುವುದು ಎಂದಲ್ಲ, ಬದಲಿಗೆ ಆ ಕ್ಷಣದ ಪರಿಸ್ಥಿತಿಯನ್ನ ನಿಯಂತ್ರಿಸಿ ನಿಮ್ಮ ಮಾನಸಿಕ ಶಾಂತಿಯನ್ನ ಕಾಪಾಡಿಕೊಳ್ಳುವುದು. ಈ ತಾಳ್ಮೆಗೆ ಸಿಗುವ ಪ್ರತಿಫಲ ಮತ್ತು ಅದರ ಮಹತ್ವಗಳೆಂದರೆ, 1. ಮಾನಸಿಕ ಶಾಂತಿ. ವಾಗ್ವಾದಗಳು ನಮ್ಮ ಮನಸ್ಸಿನಲ್ಲಿ ಒತ್ತಡ ಮತ್ತು ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತವೆ. ಸುಮ್ಮನಿರುವುದರಿಂದ ಆ ಒತ್ತಡದ ವಾತಾವರಣ ತಕ್ಷಣಕ್ಕೆ ತಿಳಿಯಾಗುತ್ತದೆ. ಸಂಬಂಧಗಳ ಉಳಿತಾಯ. ಕೋಪದಲ್ಲಿ ಆಡುವ ಮಾತುಗಳು ದೊಡ್ಡ ಗಾಯಗಳನ್ನು ಮಾಡುತ್ತವೆ. ಮೌನದಿಂದಾಗಿ ಆ ಕ್ಷಣದ ಆವೇಶ ಕಡಿಮೆಯಾಗಿ ಸಂಬಂಧಗಳು ಮುರಿಯುವುದನ್ನು ತಪ್ಪಿಸಬಹುದು. ಗೌರವ ಹೆಚ್ಚಿಸುತ್ತದೆ. ನಿಮ್ಮ ಜವಾಬ್ದಾರಿಯುತ ಮತ್ತು ಪ್ರಬುದ್ಧ ಮೌನವು ಇತರರ ದೃಷ್ಟಿಯಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಉತ್ತಮ ನಿರ್ಧಾರಕ್ಕೆ ಅವಕಾಶ. ಕೋಪ ತಣ್ಣಗಾದ ನಂತರ ಯೋಚಿಸಿದಾಗ ಸರಿಯಾದ ದಾರಿ ಅಥವಾ ಪರಿಹಾರ ಸಿಗುತ್ತದೆ. ಆದ್ದರಿಂದ ಪ್ರತಿಯೊಂದು ಜಗಳದಲ್ಲೂ ಗೆಲ್ಲಬೇಕು ಎಂದು ವಾದಿಸುವುದಕ್ಕಿಂತ ಕೆಲವೊಮ್ಮೆ ಸುಮ್ಮನಿರುವುದೇ ದೊಡ್ಡ ಜಾಣ್ಮೆ. 4ನೇ ಪಾಯಿಂಟ್, ಜಗಳ, ಕೂಗಾಟ, ಹಾರಾಟ ಬಿಟ್ಟು ಸೈಲೆಂಟಾಗಿ ದೂರವಿರುವುದನ್ನು ಕಲಿಯಿರಿ. ಅವರ ಯಾವುದೇ ಕೂಗಾಟ, ಹಾರಾಟಗಳಿಗೆ ಸ್ಪಂದಿಸದೆ ಶಾಂತವಾಗಿರುವುದು ಒಳ್ಳೆಯದು. ನಿಮಗೂ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಎಂದು ಅದರ ಮೇಲೆ ನಂಬಿಕೆ ಇಡಿ. ಸೂಕ್ತ ನ್ಯಾಯಕ್ಕಾಗಿ ಕಿತ್ತಾಡಬೇಡಿ.
ನಾವು ನಮ್ಮ ಮನಃಶಾಂತಿಗಾಗಿ ಬಡಿದಾಡಬೇಕೇ ಹೊರತು ಇತರರನ್ನು ಮೆಚ್ಚಿಸುವುದಕ್ಕೆ ಅಲ್ಲ. ತಮ್ಮತನವನ್ನು ಕಳೆದುಕೊಳ್ಳಬಾರದು. ಬೇರೆಯವರು ನಿಮ್ಮನ್ನು ನೋಯಿಸಿದಾಗ ಅವರಿಗೆ ನೇರವಾಗಿ ಬೈಯುವ ಬದಲು ನಿಮ್ಮ ವರ್ತನೆ ಮತ್ತು ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ನಿಮ್ಮ ಯಶಸ್ಸು, ಸ್ವಾಭಿಮಾನ ಮತ್ತು ಸಂತೋಷವೇ ಅವರಿಗೆ ದೊಡ್ಡ ಪಶ್ಚಾತ್ತಾಪವನ್ನು ಉಂಟುಮಾಡುತ್ತದೆ. ಇದಕ್ಕಾಗಿ ಕೆಲವು ಮಾನಸಿಕ ಅಂಶಗಳು ಇಲ್ಲಿವೆ. ಅಂತರ ಕಾಯ್ದುಕೊಳ್ಳಿ. ದ ನೋ ಕಾಂಟ್ಯಾಕ್ಟ್ ರೂಲ್. ನಿಮ್ಮನ್ನು ನೋಯಿಸಿದವರೊಂದಿಗೆ ಯಾವುದೇ ರೀತಿಯ ಸಂಪರ್ಕ ಇಟ್ಟುಕೊಳ್ಳಬೇಡಿ. ಅಂದರೆ ಮೊಬೈಲ್ ಕರೆ, ಮೆಸೇಜ್ಗಳಿಗೆ ಉತ್ತರಿಸಬೇಡಿ. ಇದು ಅವರ ಮನಸ್ಸಿನಲ್ಲಿ ನಿಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ಅವರಿಗೆ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದೆನಿಸುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿರಿ. ನಿಮ್ಮನ್ನು ನೋಯಿಸಿದವರು ನೀವು ದುಃಖದಿಂದ ಇರಬೇಕೆಂದು ಬಯಸುತ್ತಾರೆ. ಆದರೆ ನೀವು ನಿಮ್ಮ ಜೀವನದಲ್ಲಿ ಸಾಧನೆ ಮಾಡುತ್ತಾ ಖುಷಿಯಿಂದ ಇದ್ದರೆ ಅವರ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತದೆ. ಅವರಿಗೆ ಪ್ರಾಮುಖ್ಯತೆ ನೀಡಬೇಡಿ. ಅವರ ಮಾತು, ಟೀಕೆ ಅಥವಾ ಉಪಸ್ಥಿತಿಯಿಂದ ನೀವು ಅವರ ಕಡೆ ಗಮನ ಕೊಡದೆ ಕಡೆಗಣಿಸುವುದು ಅವರಿಗೆ ಕೊಡುವ ದೊಡ್ಡ ಶಿಕ್ಷೆಯಾಗಿದೆ. ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸಿಕೊಳ್ಳಿ. ನಿಮ್ಮ ದೈಹಿಕ, ಮಾನಸಿಕ ಮತ್ತು ವೃತ್ತಿಪರ ಬೆಳವಣಿಗೆಯತ್ತ ಗಮನ ಹರಿಸಿ. ನೀವು ಹೆಚ್ಚು ಯಶಸ್ವಿಯಾದಾಗ, ಆಕರ್ಷಕರಾದಾಗ ಅಯ್ಯೋ ಅವರನ್ನು ಕಳೆದುಕೊಂಡೆನಲ್ಲ ಎಂದು ಪಶ್ಚಾತ್ತಾಪ ಪಡುತ್ತಾರೆ. ಕ್ಷಮಿಸಿ, ಆದರೆ ಮರೆಯಬೇಡಿ. ಅವರನ್ನು ಮನಸ್ಸಿನಿಂದ ಕ್ಷಮಿಸಿ, ಆದರೆ ಮರೆಯಬೇಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತದೆ. ನಿಮ್ಮ ಕುಟುಂಬದ ಜೊತೆ ಸಮಯ ಕಳೆಯಿರಿ. ಇದಕ್ಕಿಂತ ಒಳ್ಳೆಯ ಉಪಾಯವಿಲ್ಲ. ನಿಮ್ಮ ಸ್ವಾಭಿಮಾನವನ್ನು ಎತ್ತಿ ಹಿಡಿಯುವುದು ಹಾಗೂ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಗುರಿಯಾಗಿರಲಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಮುಂದೆ ಯಾವ ವಿಡಿಯೋ ಬೇಕು ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಭೇಟಿಯಾಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.